ಇವತ್ತು ಪ್ರಧಾನಿ ಮೋದಿ ಜೊತೆ ಬಿಬಿಎಂಪಿ ಶಾಲಾ ಮಕ್ಕಳು ಕೂಡ ಪ್ರಯಾಣಿಸಿದ್ರು. ಇದೀಗ ಆ ಮಕ್ಕಳಿದ್ರೆ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಮೋದಿ ಜೊತೆ ಹೋಗಿದ್ರೆ ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಇದೆ ಸರ್. ಏನೇನ್ ಮಾತುಕತೆ ಆಯ್ತು ಸರ್? ಸರ್ ಅವ್ರು ಕ್ವಶನ್ ಕೇಳ್ತಿದ್ರು, ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ, ದೊಡ್ಡವರಾದ್ಮೇಲೆ ಏನಾಗ್ತೀರಾ, ಮತ್ತೆ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಸ್ಟಡೀಸ್ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ರು ಸರ್. ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿದ್ದೆ ಬರುತ್ತೆ ಅಂತ ಕೂಡ ಕೇಳಿದ್ರು. ತುಂಬಾ ಚೆನ್ನಾಗಿತ್ತು. ಪ್ರೈಮ್ ಮಿನಿಸ್ಟರು ನಮ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಹತ್ರ ಬಂದು ಮಾತಾಡಿದ್ದು ನಮ್ಗೆ ತುಂಬಾ ಹೆಮ್ಮೆ. ಅಂದರೆ ಪ್ರೈಮ್ ಮಿನಿಸ್ಟರ್ ಕೇಳಿದ್ದು, ನಮ್ಮ ಹತ್ರ ಇಂಟ್ರ್ಯಾಕ್ಟ್ ಮಾಡಿದ್ದು, ಅಂದರೆ ಏನು ದೊಡ್ಡವರು ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ದಿರ ನಮ್ಮ ಹತ್ರ ಸಮವಾಗಿ ನಿಂತ್ಕೊಂಡು ಮಾತಾಡಿದ್ರು. ಅದು ಸಂತೋಷ ಅನಿಸ್ತು. ಏನಾದ್ರೂ ಮೋದಿ ವಿಚಾರ ಹಂಚಿಕೊಂಡ್ರ ನಿಮ್ ಜೊತೆ? ಮೋದಿ ಅಂದರೆ ನಮ್ಮ ಸ್ಟಡೀಸ್ ಬಗ್ಗೆ ವಿಚಾರ ಅನ್ಸ್ಕೊಂಡ್ರು. ಯಾರ್ಯಾರು ಏನೇನು ಆಗ್ತೀರಾ ಅಂತ ಕೇಳಿದ್ರು. ಎಷ್ಟು ಖುಷಿ ಇದೆ ಸರ್? ಅಂದ್ರೆ ಮೋದಿನ ನೋಡುದೇ ಲಕ್ಷಾಂತರ ಜನ ಕಾಯ್ತಿರ್ತಾರೆ, ಇವ್ರ ಪಕ್ಕದಲ್ಲಿ ಕೂತು ಮಾತಾಡ್ಕೊಂಡು ಹೋದ್ರೆ ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಇದೆ ಸರ್. ಏನೇನು ಮಾತಾಡಿದ್ರಿ ಸರ್? ನಾವು ಅಲ್ಲಿ ಅವ್ರು ಕೇಳಿದ್ರು ನಮಗೆ ಕ್ವಶನ್ಸ್, ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ, ಮತ್ತೆ ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿದ್ದೆ ಬರುತ್ತೆ, ಮತ್ತೆ ಅವರು ಹೇಳಿದ್ರು ಅವ್ರಿಗೆ ಜಿಯೋಗ್ರಫಿ ಸಬ್ಜೆಕ್ಟ್ ಅಲ್ಲಿ ನಿದ್ದೆ ಬರ್ತಿತ್ತು ಅಂತ. ಮತ್ತೆ ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂತ ಕೇಳಿದ್ರು, ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ರು. ಫಸ್ಟ್ ಅವ್ರು ಬಂದ ತಕ್ಷಣನೇ ನನ್ನ ಕೇಳಿದ್ರು, ನೀನೇನು ಊಟ ಮಾಡಲ್ವಾ ಅಂತ. ನನ್ಗೇನು ಖುಷಿ ಅಂದ್ರೆ ನನ್ನ ಜೊತೆ ಅವ್ರು ಒಂದು ಸ್ವಲ್ಪ ಆದ್ರೂ ಮಾತಾಡಿದ್ರಲ್ಲ ಸೆಪ್ರೇಟಾಗಿ ನಾನು ಒಬ್ಬಳ ಜೊತೆ ಅಂತ, ಅದೊಂದು ತುಂಬಾ ಖುಷಿ ಇದೆ. ಐ ಆಮ್ ವೆರಿ ಲಕ್ಕಿ. ತುಂಬಾ ಖುಷಿ ಆಯ್ತು ಮಾತಾಡಿ, ಚೆನ್ನಾಗಿ ಇಂಟರಾಕ್ಟ್ ಮಾಡಿದ್ರು, ಕೇಳಿದ್ರು ಯಾರು ಏನೇನೆಲ್ಲ ಆಗ್ತಾರ ಅಂತ. ಆಮೇಲೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡ್ರು. ಅವರು ಜಿಯೋಗ್ರಫಿಯಲ್ಲಿ ಹಿಂಗೆ ತುಂಬಾ ಡಲ್ ಇದ್ರು ಓದೋದ್ರಲ್ಲಿ, ಜಿಯೋಗ್ರಫಿದಲ್ಲಿ ಮಾರ್ಕ್ಸ್ ಅವ್ರದ್ದು ಚೆನ್ನಾಗಿ ಬರ್ತಿರ್ಲಿಲ್ಲ ಅಂತ ಎಲ್ಲ ಹೇಳಿದ್ರು. ಮತ್ತೆ ನಮ್ಮ ಬಗ್ಗೆ ಎಲ್ಲ ಕೇಳಿದ್ರು, ಯಾವ ಸಬ್ಜೆಕ್ಟ್ ಅಲ್ಲಿ ಇಷ್ಟ, ಯಾವ್ಯಾವ್ದು ಇಷ್ಟ ಇಲ್ಲ, ಮತ್ತೆ ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂತ ಎಲ್ಲ ಕೇಳಿದ್ರು. ನಮ್ಗೆ ಇಂಥ ಸಬ್ಜೆಕ್ಟ್ ಬೋರಿಂಗ್ ಆತರ ಏನಾದ್ರು ಅಂದ್ರೆ ಹೇಳಿದ್ರು. ಅವ್ರಿಗೆ ಜಿಯೋಗ್ರಫಿ ತುಂಬಾ ಬೋರಿಂಗ್ ಅನಿಸ್ತಿತ್ತಂತೆ, ಅವ್ರ ಕ್ಲಾಸಲ್ಲಿ ಮಲ್ಕೊಂಡ್ಬಿಡ್ತಿದ್ರಂತೆ. ಅದನ್ನ ಶೇರ್ ಮಾಡಿ ತುಂಬ ಖುಷಿ ಆಗ್ತಿದೆ ಅವ್ರನ್ನ ಮೀಟ್ ಮಾಡಿದ್ದು. ಮತ್ತು ಅವ್ರು ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಮತ್ತು ಅವರಿಗೆ ಯಾವ ಸಬ್ಜೆಕ್ಟಲ್ಲಿ ನಿದ್ದೆ ಬರ್ತಾಯಿತ್ತು, ಮತ್ತು ಅವರಿಗೆ ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಾಯಿತ್ತು ಅಂತ ಅವರು ಓಪನ್ ಆಗಿ ಹೇಳ್ಕೊಂಡು ನಮ್ಮನ್ನು ಕೇಳಿದ್ರು. ಮತ್ತು ನಮಗೆ ಯಾವ ಸ್ಪೋರ್ಟ್ಸ್ ಮೇಲೆಲ್ಲ ಇಂಟ್ರೆಸ್ಟ್ ಇದೆ ಅಂತಲೂ ಹೇಳಿದ್ರು. ರಿಯಲಿ ಫೀಲಿಂಗ್ ಬ್ಲೆಸ್ಡ್ ಟು ಸಿ. ಇಷ್ಟು ಹತ್ರದಿಂದ ಅವ್ರನ್ನ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಪ್ರೌಡ್ ಫೀಲ್ ಆಗ್ತಿತ್ತು. ಇವ್ರು ತುಂಬ ಚೆನ್ನಾಗಿ ಓಪನ್ ಆಗಿ ಮಾತಾಡಿದ್ರು. ಅವರು ಅಂತ ದೊಡ್ಡ ವ್ಯಕ್ತಿ ನಮ್ಮ ಜೊತೆ ಅಷ್ಟು ಓಪನ್ ಆಗಿ ಮಾತಾಡೋದು ಖುಷಿ ಆಯ್ತು. ಈಗ ಮೋದಿ ಜೊತೆ ಏನಾದ್ರು ಹಿಂಗೆ ನೀವು ಲೈಫ್ ಸ್ಟೈಲ್ ಅಲ್ಲಿ ಹಿಂಗಿರ್ಬೇಕು, ಡೈಲಿ ಹಿಂಗೆ ಓದ್ಬೇಕು ಏನಾದ್ರು ಅಂದ್ರೆ ಆತರ ತಿನ್ನಿ ಅಂತ ಹೇಳಿದ್ರು. ಚೆನ್ನಾಗಿ ನ್ಯೂಟ್ರಿಷನ್ ಫುಡ್ಸ್ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳಿದ್ರು. ಚೆನ್ನಾಗಿ ಮಲ್ಕೊಳ್ಳಿ ಅಂತ. ಚೆನ್ನಾಗಿ ನಿದ್ದೆ ಮಾಡಿ ಟಿಪ್ಸ್ ಕೊಟ್ರ ಹಿಂಗಿರ್ಬೇಕು ನಿಮ್ ಮುಂಚೆ? ಅಂದರೆ ಚೆನ್ನಾಗಿ ನ್ಯೂಟ್ರಿಷನ್ ಇರೋ ಫುಡ್ಸ್ ತಿನ್ನಿ, ಮತ್ತು ನೀವು ಚೆನ್ನಾಗಿ ನಿದ್ದೆ ಮಾಡಿ, ಎಷ್ಟು ಅವರ್ಸ್ ನಿದ್ದೆ ಮಾಡ್ತೀರಾ ಅಂತೆಲ್ಲ ಕೇಳಿದ್ರು. ಮತ್ತು ಅವರು ಸ್ಪೋರ್ಟ್ಸ್ ಆಡಿ ಚೆನ್ನಾಗಿ, ನಿಮ್ಗೆ ಯಾವ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತೆಲ್ಲ ಅವರು ತುಂಬ ಕೇಳಿ ಅವರು. ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಈ ತರ ನೀವು ಡೈಲಿ ಹಿಂಗಿರ್ಬೇಕು ಅಂತ? ಏನನ್ಸುತ್ತೆ, ನಿದ್ದೆ ಚೆನ್ನಾಗಿ ಮಾಡಬೇಕು ಒಳ್ಳೆ ಹೆಲ್ತ್ಗೆ. 8 hours ಅಂತೂ ಮಾಡಲೇಬೇಕು. ಅವರು ಅದನ್ನೇ ಹೇಳೋಗಿದ್ದಾರೆ ಅಷ್ಟೇ. ಇವಿಷ್ಟು ಮೋದಿ ಜೊತೆ ಇವತ್ತು ಸಂವಾದ ನಡೆಸಿರುವಂತಹ ಬಿಬಿಎಂಪಿ ಶಾಲಾ ಮಕ್ಕಳ ಮಾತು. ಕ್ಯಾಮರಾ ಪರ್ಸನ್ ಬೈರಸ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು.